ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯುವುದು ಫಿಕ್ಸ್ ಎನ್ನಲಾಗ್ತಾ ಇದೆ. ಪ್ರಧಾನಿ ಮೋದಿ ಬಿಎಸ್ವೈ ಭೇಟಿಯ ಬೆನ್ನಲ್ಲೇ ಗರಿಗೆದರುತ್ತಾ ಇದೆ, ಚಟುವಟಿಕೆಗಳಾಗ್ತಾ ಇದೆ. ಒಂದು ಸ್ವಲ್ಪ ದಿನ ಸೈಲೆಂಟ್ ಆಗಿತ್ತು ಈ ವಿಚಾರ. ಪ್ರಧಾನಿ ಮೋದಿ ಬಿಎಸ್ವೈ ಭೇಟಿಯ ಬೆನ್ನಲ್ಲೇ ಗರಿಗೆದರುತ್ತಾ ಇದೆ ಚಟುವಟಿಕೆಗಳು. ಪುತ್ರನಿಗೆ ಮತ್ತಷ್ಟು ಬಲವನ್ನ ತಂದುಕೊಟ್ಟಿದ್ದಾರೆ ಬಿಎಸ್ವೈ ಅವರು. ದೆಹಲಿ ಪ್ರವಾಸ, ಹೊಸ ಟೀಮ್ ಜೊತೆಯಲ್ಲಿ ವಿಜಯೇಂದ್ರ ಅವರನ್ನು ಮುಂದುವರಿಸಲು ಹೈಕಮಾಂಡ್ ಚಿಂತನೆಯನ್ನ ಕೂಡ ನಡೆಸ್ತಾ ಇದೆಯಂತೆ. ನೂತನ ಮಂಡಲ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನ ನೇಮಿಸಲು ಟಾಸ್ಕ್ ಅನ್ನ ಕೂಡ ನೀಡಲಾಗಿದೆಯಂತೆ. ಈಗಾಗಲೇ ಜಿಲ್ಲಾಧ್ಯಕ್ಷರ ಆಯ್ಕೆ ಮೂಲಕವಾಗಿ ಬಲವನ್ನ ಹೆಚ್ಚಿಸಿಕೊಂಡಿದ್ದಾರೆ ವಿಜಯೇಂದ್ರ ಅವರು. ಇದೀಗ ಪದಾಧಿಕಾರಿಗಳ ಆಯ್ಕೆ ಮೂಲಕವಾಗಿ ಮತ್ತಷ್ಟು ಬಲವನ್ನ ಹೆಚ್ಚಿಸಲು ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಬಲವನ್ನ ಹೆಚ್ಚಿಸಿಕೊಂಡು ಸಂಘಟನೆಯ ಕಡೆಗೆ ಒತ್ತನ್ನ ನೀಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಗೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಸ್ವಲ್ಪ ದಿನ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ಇತ್ತು. ಬಟ್ ಈಗ ಅದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಮುಂದುವರಿಯೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಪ್ರಧಾನಿ ಮೋದಿ ಬಿಎಸ್ವೈ ಭೇಟಿಯ ಬೆನ್ನಲ್ಲೇ ಮತ್ತೆ ಗೆದರುತ್ತಾ ಇದೆ ಚಟುವಟಿಕೆಗಳು. ಪುತ್ರನಿಗೆ ಮತ್ತಷ್ಟು ಬಲವನ್ನ ತಂದುಕೊಡ್ಬೇಕು ಅಂತ ಹೇಳಿ, ತಂದೆ ಅಲ್ವಾ, ತಂದೆ ಅಂದಮೇಲೆ ಅದೆಲ್ಲ ನಿಂತ್ಕೊಂಡು ಮಗನ ರಾಜಕೀಯ ಜೀವನ ಚೆನ್ನಾಗಿರಬೇಕು, ಭದ್ರಪಡಿಸ್ಬೇಕು ಅನ್ನಿದ್ದಾಗಲೇ ಎಲ್ಲವನ್ನೂ ಕೂಡ ಏನೇನು ಬರುತ್ತೆ ಅಡೆತಡೆಗಳು ಎಲ್ಲವನ್ನೂ ಕೂಡ ಸರಿ ಮಾಡಬೇಕು. ಯಾಕಂದರೆ ನುರಿತರು ಅವರು, ಅವ್ರಿಗೆಲ್ಲ ಗೊತ್ತಿದೆ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ, ಯಾರು ತಂದು ದುಡ್ಡುತ್ತಾರೆ, ಅದನ್ನು ಯಾವ ರೀತಿಯಾಗಿ ದಾಟಬೇಕು, ಮತ್ತಷ್ಟು ಸಬಲನಾಗಿ ನಾನು ಯಾವ ರೀತಿಯಾಗಿ ನಿಂತುಕೊಳ್ಬೇಕು, ಮಗನ ಪರವಾಗಿ ಸಪೋರ್ಟ್ ಮಾಡಬೇಕು, ಬೆಂಬಲವಾಗಿ ನಿಂತುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಯಡಿಯೂರಪ್ಪನವರು ಕೂಡ ಮಗನ ಬೆಂಬಲವಾಗಿ ನಿಂತುಕೊಳ್ತಾ ಇದ್ದಾರೆ. ದೆಹಲಿ ಪ್ರವಾಸ ಈಗಾಗಲೇ ಕೈಗೊಂಡಿದ್ದಾರೆ ಯಡಿಯೂರಪ್ಪ ಅವರು. ಹೊಸ ಟೀಮ್ ಜೊತೆಯಲ್ಲಿ ವಿಜಯೇಂದ್ರ ಅವರನ್ನು ಮುಂದುವರಿಸಲು ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ ಇವರೇ ಇರಲಿ ಅಂತ ಹೇಳಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ನೂತನ ಮಂಡಲ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ನೇಮಿಸಲು ಈಗಾಗಲೇ ವಿಜಯೇಂದ್ರ ಅವ್ರಿಗೂ ಕೂಡ ಟಾಸ್ಕ್ ಅನ್ನು ನೀಡಲಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ಈಗಾಗಲೇ ಬಿಜೆಪಿಯ ವಲಯದಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳಾದರೂ ಏನು? ಖಂಡಿತವಾಗೂ ಏನಂದ್ರೆ ಬಿಜೆಪಿ ಕೆಲವೊಂದಿಷ್ಟು ಬದಲಾವಣೆಯ ಗಾಳಿ ಬೀಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿಯಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಸಹ ನಡೀತಾ ಇರ್ತಕ್ಕಂಥದ್ದು. ವಿಜಯೇಂದ್ರ ಅವರನ್ನ ಕೂಡಲೇ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿಯ ಒಂದು ಬಣ ಸ್ಟಿಲ್ ಇಲ್ಲಿವರೆಗೂ ಸಹ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ಇದೀಗ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಯಡಿಯೂರಪ್ಪನವ್ರಿಗೂ ಸಹ ಸಮಾಧಾನ ಆಗ್ಬೇಕು, ಇನ್ನೊಂದ್ ಕಡೆ ಅತೃಪ್ತರು ಅಂತ ಏನು ಭಿನ್ನಮತಿಯರು ಅಂತ ಏನ್ ಕಳ್ಸ್ಕೊಂಡ್ರೆ ಅವ್ರಿಗೂ ಸಹ ಸಮಾಧಾನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೂತ್ರವನ್ನ ಹೊಸದಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಯಡಿಯೂರಪ್ಪನವರು ಕಳೆದ ವಾರ ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಅವರು ಅಮಿತ್ ಶಾ, ಮೋದಿ ಮತ್ತೆ JP ನಡ್ಡಾ ಅವರನ್ನ ಭೇಟಿ ಮಾಡಿ ಸ್ವಲ್ಪ ಹೊತ್ತು ಮಾತುಕತೆಯನ್ನ ನಡೆಸ್ತಾರೆ. ಜೊತೆಗೆ ರಾಜ್ಯದ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆನೂ ಸಹ ಚರ್ಚೆಯನ್ನ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ದುರಾಡಳಿತದಲ್ಲಿ ತೊಡಗಿದೆ, ಅದನ್ನ ಮಟ್ಟ ಹಾಕ್ಬೇಕು, ಅದರ ಬೆನಿಫಿಟ್ ಅನ್ನ ಬಿಜೆಪಿ ಪಡಿಬೇಕು, ಮುಂದಿನ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವರು ವರಿಷ್ಠರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಈ ಮನವಿಯನ್ನ ಪುರಸ್ಕರಿಸತಕ್ಕಂತ ವರಿಷ್ಠರು ಬಹುತೇಕವಾಗಿ ವಿಜಯೇಂದ್ರ ಅವರನ್ನೇ ಮುಂದಿನ ಅವಧಿಗೂ ಸಹ ರಾಜ್ಯಾಧ್ಯಕ್ಷರನ್ನಾಗಿ ಉಳಿಸುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಹೀಗಾಗಿ ಯಡಿಯೂರಪ್ಪನವರ ಒಂದು ತಂತ್ರಗಾರಿಕೆ ಮಾತುಕತೆ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಅದನ್ನು ಅಧಿಕೃತವಾಗಿ ಮುಂದಿನ ತಿಂಗಳು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಬಿಹಾರ ಚುನಾವಣೆ ನಡೀತಾ ಇರೋದ್ರಿಂದ ಈಗ ಯಾವುದೇ ರೀತಿಯ ಘೋಷಣೆಗಳನ್ನ ಹೈಕಮಾಂಡ್ ನಾಯಕರು ಮಾಡ್ತಾ ಇಲ್ಲ. ಹೀಗಾಗಿ ಬಿಹಾರ ಚುನಾವಣೆ ನಡೆದ ಬಳಿಕ ಅಧಿಕೃತವಾಗಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಚೆಕ್ಮೆಟ್ ಅನ್ನು ಸಹ ಹೈಕಮಾಂಡ್ ನಾಯಕರು ಇಟ್ಟಿರ್ತಕ್ಕಂಥದ್ದು ವಿಜಯೇಂದ್ರ ಅವರಿಗೆ. ಯಾಕಂದ್ರೆ ವಿಜಯೇಂದ್ರ ಈಗ ಕಟ್ಕೊಂಡಿರ್ತಕ್ಕಂಥ ಕೋಟೆ ಏನಿದೆ ಆ ಕೋಟೆಯನ್ನ ಕಂಪ್ಲೀಟ್ ಆಗಿ ಡೆಮಾಲಿಷನ್ ಮಾಡಿ ವಿಜಯೇಂದ್ರ ಅವರೇ ರಾಜರಾಗಿರ್ತಾರೆ. ಆದ್ರೆ ಅದರ ಸೇನಾಧಿಪತಿಗಳು, ಮಂತ್ರಿಗಳು ಬೇರೆ ಬೇರೆ ಅವ್ರನ್ನ ಮಾಡೋದಕ್ಕೆ ಇದೀಗ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಹೊಸ ಟೀಮ್ ನೊಂದಿಗೆ ರಾಜ್ಯಾಧ್ಯಕ್ಷರನ್ನು ಮುಂದುವರಿಸೋದಕ್ಕೆ ಹೈಕಮಾಂಡ್ ನಾಯಕರು ಸಹ ಚಿಂತನೆಯನ್ನ ಮಾಡಿದ್ದಾರೆ. ಹೀಗಾಗಿ ಬಹುತೇಕವಾಗಿ ಈಗಿರ್ತಕ್ಕಂತಹ ಪದಾಧಿಕಾರಿಗಳಾಗಿರ್ಬೋದು, ಕೆಲವೊಂದಿಷ್ಟು ಏನು ಕಾರ್ಯದರ್ಶಿಗಳಾಗಿರ್ಬೋದು, ಇವ್ರನ್ನೆಲ್ಲಾನು ಸಹ ಬಹುತೇಕವಾಗಿ ಚೇಂಜ್ ಮಾಡುವ ಮುಖಾಂತರ ಹೊಸ ಟೀಮ್ ಅನ್ನು ವಿಜಯೇಂದ್ರ ಅವರಿಗೆ ಕೊಟ್ಟು ಪಕ್ಷ ಸಂಘಟನೆಯನ್ನ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅನ್ನೋ ಸೂಚನೆಯನ್ನ ಹೈಕಮಾಂಡ್ ನಾಯಕರು ಕೊಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಹೀಗಾಗಿ ಯಡಿಯೂರಪ್ಪನವ್ರಿಗೂ ಸಹ ಒಂದು ದೊಡ್ಡ ಮಟ್ಟದ ಟಾಸ್ಕ್ ಅನ್ನ ಈಗ ಹೈಕಮಾಂಡ್ ನಾಯಕರು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಲಾಗಿದೆ. ಪದಾಧಿಕಾರಿಗಳ ಆಯ್ಕೆ ವಿಚಾರವಾಗಿ ಯಡಿಯೂರಪ್ಪನವರೇ ಖುದ್ದಾಗಿ ಫೀಲ್ಡ್ ಗಿಳಿದು ಯಾರನ್ನ ನೀವು ಪದಾಧಿಕಾರಿಗಳನ್ನಾಗಿ ಮಾಡ್ತೀರಾ ಅದನ್ನು ಲೀಸ್ಟ್ ಅನ್ನ ಕೊಡಿ ಅಂತ ಸಹ ಹೈಕಮಾಂಡ್ ನಾಯಕರು ಕೇಳಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಧ್ಯಕ್ಷರ
ಆಯ್ಕೆ ಸಹ ಆಗಿದೆ. ಅದೇ ರೀತಿ ಪದಾಧಿಕಾರಿಗಳ ಆಯ್ಕೆ ಆಗಬೇಕಾಗುತ್ತೆ. ಹೀಗಾಗಿ ಯಡಿಯೂರಪ್ಪನವರಿಗೆ ಈ ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಈ ಟಾಸ್ಕ್ ಅನ್ನು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ, ಏನೋ ವಿಜಯೇಂದ್ರ ಅವರ ಬಣದಲ್ಲೇ ಗುರುತಿಸ್ಕೊಂಡವ್ರಿಗೆ ಕೊಡ್ತಾರ ಅಥವಾ ಕೆಲವೊಂದಿಷ್ಟು ನಿಷ್ಠಾವಂತ ಬಿಜೆಪಿ ನಾಯಕರು ಅಂತ ಏನ್ ಕಳ್ಸ್ಕೊಂಡಿದ್ದಾರೆ ಅವ್ರಿಗೂ ಸಹ ಹೊಣೆಯನ್ನ Okay. ಹಾಕ್ತಾರ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಕುತೂಹಲ ಕೆರಳಿರ್ತಕ್ಕಂಥ ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.